ಏನಪ್ಪ ಸೈಲೆಂಟ್ ಆಗೋದೆ? ಏನ್ ಕಾಣಿಕೆ ಅಂತನಾ? ಬೇರೆ ಇನ್ನೇನ್ ಕೇಳ್ತೀನಿ ನಾನು? ಅದೇ ಅವನಿದಾನಲ್ಲ ರಾಜೀವ, ಅವನನ್ನು ತಂದು ನನಗೆ ಒಪ್ಸು. ಆಮೇಲೆ ಈ ಮಂಜನ್ನ ನೀನು ಆರಾಮಾಗಿ ಕರ್ಕೊಂಡು ಹೋಗು. ಲೇ, ಮಂಜಂಗೆ ಏನಾರ ಆಯ್ತೋ ನಿನ್ನ ಸಾಯಿಸ್ಬಿಡ್ತೀನಿ. ಕೂಗಾಡಿ ಪ್ರಯೋಜನ ಇಲ್ಲ, ನನಗೆ ರಾಜೀವ ಬೇಕು. ಆ ರಾಜೀವ ನನ್ನ ಹ್ಯಾಂಡ್ ಓವರ್ ಆದ್ರೆ ಈ ಮಂಜ ನಿನಗೆ ಸಿಕ್ಕೇ ಸಿಗ್ತಾನೆ. ಬಾಯ್. ಹಲೋ ಹಲೋ ಹಲೋ. ಆ ರಾಮ ಬಂದ್ರೆ ಬರೀ ರಾಜೀವನ್ ಕತೆ ಅಲ್ಲ, ಆ ರಾಮನ್ ಕತೆನ ಮುಗಿಸ್ಬಿಡಿ. ಶುರು ಆಯ್ತು ಕಣ್ರಲ್ಲ. ನಮ್ಮ ರಾಮಣ್ಣನ ಮ್ಯಾಕೆ ಯಾವಾಗ ಕೈ ಮಡಗಬೇಕು ಅಂತ ಯೋಚನೆ ಮಾಡಿದ್ರು ಆಗ್ಲೇ ನಿಮ್ಮ ಕೆಟ್ಟ ಕಾಲ ಶುರು ಆಗೋಯ್ತು. ಇನ್ನೆಲ್ಲ ನೀವು ಬದುಕೋದು ಡೌಟಯ್ಯ. ನಿನಗೆ ಮಂಜ ಬೇಕು ಅಂದ್ರೆ ನನಗೆ ಕಾಣಿಕೆ ಕೊಡ್ಲೇಬೇಕು. ಏನ್ ಕಾಣಿಕೆ ಅಂತನಾ? ಬೇರೆ ಇನ್ನೇನ್ ಕೇಳ್ತೀನಿ ನಾನು? ಅದೇ ಅವನಿದಾನಲ್ಲ ರಾಜೀವ, ಅವನನ್ನು ತಂದು ನನಗೆ ಒಪ್ಸು. ಅರ್ಥ ಮಾಡ್ಕೊಳ್ಳಿ ಸರ್, ನೀವಿದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಸ್ಯಾನೆ ತೊಂದರೆ ಆಯ್ತೈತೆ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ರಾಮು ಅವರೇ. ಸಾಕ್ಷಿನಾಗೆಲ್ಲ ಕಳಿಸ್ಕೊಡೋಕ್ಕಾಗಲ್ಲ. ಅವ್ರಿಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಾಹೇಬ್ರು ಯಾವತ್ತು ಹೊರಗಡೆ ಬರೋಕ್ಕೇ ಆಗಲ್ಲ. ಸರ್ ದಯವಿಟ್ಟು ಸರ್, ನೀವು ರಾಜೀವಣ್ಣನ ಕಳಿಸ್ಲಿಲ್ಲ ಅಂದರೆ ಅವ್ರ ಹೆಂಡತಿ ಮಕ್ಳಿಗೆ ಏನಾರ ಮಾಡಿಬಿಡ್ತಾರೆ ಸರ್. ದಯವಿಟ್ಟು ಕಳಿಸ್ಕೊಡಿ ಸರ್. ಸರ್, ಮಂಜ ಮತ್ತು ರಾಜೀವಣ್ಣನ ಮನೆಯವರು, ಅವ್ರ ಮಗಳು, 3 ಜನನೂ ಅವ್ರ ತವ ಸಿಕ್ಕಾಕೊಂಡವ್ರೆ. ನೀವೀಗ ರಾಜೀವಣ್ಣನ ಕಳಿಸ್ಲಿಲ್ಲ ಅಂದರೆ ನಾವು ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಹಾಕಿಲ್ಲ ಸರ್. ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಅಲ್ಲ ರೀ, ಯಾವುದೋ ಪುಡಾರಿಗಳಿಗೆ ಎದುರುಕೊಂಡು ಪೊಲೀಸ್ನವರು ಅವ್ರ ಮಾತು ಕೇಳಬೇಕಾ? ಹಾಂ, ಏನು ಮಾತಾಡ್ತಿದ್ದೀರಾ ರಾಮು ಅವರೇ? ಬೇಕಾದರೆ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಹಿಡ್ಕೊಂಡು ಬನ್ನಿ, ಕಂಪ್ಲೇಂಟ್ ಫೈಲ್ ಮಾಡಿ. ಅದನ್ನು ಬಿಟ್ಟು ಸರ್, ಅದಕ್ಕೆಲ್ಲ ಈಗ ಸಮಯ ಇಲ್ಲ ಸರ್. ನಾನು ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡಿ ಅವ್ರನ್ನ ಬಿಟ್ಬಿಡಿ ಅಂತಿಲ್ಲ. ಈ ವಿಷಯ ಪೊಲೀಸವ್ರಿಗೆ ಗೊತ್ತಾಗೈತೆ ಅಂತಂದರೆ ಅವ್ರು ಹುಷಾರಾಗೋಯ್ತಾರೆ. ಅವ್ರಿಗೆಲ್ಲ ನಾನು ಒಬ್ಬನೇ ಸಾಕು ಸರ್, ಹೊಡೆದು ಎತ್ತಾಕಬತ್ತೀನಿ. ಪ್ಲೀಸ್ ಸರ್. ಹಾಂ, ಅವನೇಯ. ಹಲೋ, ಏನಪ್ಪ ಶ್ರೀರಾಮಚಂದ್ರ, ರಾಜೀವನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಪತ್ತೇನೇ ಇಲ್ಲ. ಕರ್ಕಬತ್ತೀನಿ ಅಂತ ಹೇಳದ್ನಲ್ಲ. ನೆನಪಿರ್ಲಿ, ಇಲ್ಲಿ ನಿನ್ನ ಫ್ರೆಂಡು ಮತ್ತೆ ರಾಜೀವನ್ ಹೆಂಡತಿ ಮಗಳು ನನ್ನ ಕೈಯಲ್ಲಿದ್ದಾರೆ. ಯಾವಾಗ ಬೇಕಾದ್ರೂ ಅವ್ರ ಕಥೆನ್ ಮುಗಿಸ್ಬೋದು ನಾನು. ರಾಜೀವನ್ ಕರ್ಕೊಂಬತ್ತೀನಿ, ಅವ್ರಿಗೇನು ಮಾಡಬೇಡ. ಐ ಆಮ್ ವೇಟಿಂಗ್ ಬ್ರದರ್. ಕರ್ಕೊಂಡು ಬರ್ತಿದ್ದಾನಂತೆ. ನಮ್ಮ ಅಣ್ಣ ಕೊಟ್ಟಿರೋ ಮಾತನ್ನ ಮೀರಕ್ಕಿಲ್ಲ ಕಣ್ರಲ್ಲ. ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಅವನು ಬಂದಾಗ ನೀವೆಲ್ಲ ಬದುಕಿರ್ತೀರಾ ಇಲ್ವಾ ಅನ್ನೋದೇ ಡೌಟು. ನನ್ನ ಮುಂದೆನೆ, ಈ ಬಿಲ್ಡರ್ ಬಲರಾಮನ್ ಮುಂದೆನೆ
ರಾಮಂಗ್ ಬಿಲ್ಡಪ್ ಕೊಡ್ತೀಯಾ? ರಾಮಣ್ಣ 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 ಸರ್ ದಯವಿಟ್ಟು ರಾಜವಣ್ಣನ ಕಳಿಸ್ಕೊಡಿ. ವಾಪಸ್ ಕರ್ಕೊಬಾರ್ದು ನನ್ನ ಜವಾಬ್ದಾರಿ. ಸರ್ ಇಲ್ಲ ಅನ್ಬೇಡಿ ಸರ್. ಸರಿ ರಾಮು ಅವರೇ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಈಗ ರಾಜುವನ್ನ ಕಳಿಸ್ಕೊಡ್ತೀನಿ. ಆದರೆ ಹುಷಾರ್ರಿ. ಮಾತು ಕೊಟ್ರೆ ಖಂಡಿತ ಬರ್ತಾನೆ ಅಂತ ಬಿಲ್ಡಪ್ ಕೊಟ್ಟೆ. ಎಲ್ಲಿ ನಿನ್ನ ರಾಮ ಬರಲೇ ಇಲ್ಲ. ತಾಳ್ಮೆ ಇರಲಿ ಬಿಲ್ಡರ್ ಬಲರಾಮ್. ವಧೆ ತಿನ್ನಕ್ಕೆ ಯಾಕೆ ಇಟ್ಟೊಂದು ಅವಸರ? ಕೇಳಿ ಕೇಳಿ ಕಿವಿ ತೂತಾಗೋಯ್ತು. ಬಾಯಿ ಮುಚ್ಚ. ರಾಮಣ್ಣ ಬರ್ತಾನೆ ಅಂತ ಹೇಳೋದ್ಮ್ಯಾಕು ಯಾಕ್ಲ ಫೋನ್ ಮಾಡಿ ಟಾರ್ಚರ್ ದಿಕ್ತಿದ್ಯಾ? ಏಯ್ ಮುಚ್ಚ ಬಾಯಿ. ನಂದಿತಾ ಅವ್ರ ಫೋನ್ ತೆಗಿತಾ ಇಲ್ವಲ್ಲ, ಅವ್ರಿಗೆ ಹೇಗೆ ವಿಷಯ ತಿಳಿಸೋದು? ರಾಜು ಸಿದ್ಧ ಎಲ್ಲೋದ್ರು? ಇನ್ನೂ ಅರ್ಥ ಆಗ್ಲಿಲ್ವೇನ್ಲ ದದ್ದಿ? ನಮ್ಮ ರಾಮಣ್ಣನ ಎಂಟ್ರಿಲೆ ಎಲ್ಲಾರ್ದು ಮುಗ್ಸಾಯ್ತು. ಉಳ್ದಿರೋದು ನೀನು ಮಾತ್ರ. ಸಾರಿ ರಮಣ, ಅವರೆಲ್ಲ ಇದಾರೇನೋ ಧೈರ್ಯದಲ್ಲಿ. ಅಯ್ಯೋ ಪುಟ, ಬಿಲ್ಡರ್ ಅಂದಲ್ಲ. ನಾನು ಬಿಟ್ಬಿಡಿ. ನಿಮ್ಗೇನು ಬೇಕು ಹೇಳಿ, ದುಡ್ಡು ಬೇಕಾ? ನಂಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಏಯ್ ನನಗೆ ದುಡ್ಡು ಬೇಡಕ್ಕಲ್ಲ, ನೀನು ಬೇಕು, ನೀನು ಬೇಕು. ಸರ್ ನಿಮಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡಿವ್ನಿ. ನಂತವ ಮತ್ತೆ ರಾಜೀವಪ್ಪಂತವ ಆಟ ಆಡ್ದವನ್ನ ಹಿಡ್ದು ಹಾಕಿವ್ನಿ. ಶಬಾಸ್ ರಾಮಣ್ಣ, ಇದಕ್ಕೆ ನೀವು ಒಬ್ಬರೇ ಬರ್ಬೋದಿತ್ತಲ್ಲ. ರಾಜೀವಪ್ಪನ ಯಾಕೆ ಕರ್ಕೊಂಡು ಬಂದರೆ? ಸೇಫ್ಟಿಗೆ ಸರ್. ಒಳ್ಳೆ ರಾಮಣ್ಣ ನೀನು. ಅಲ್ಲ, ಮೇನ್ ವಿಲನೇ ಸಿಕ್ಬಿಟ್ನಲ್ಲ,
ಇನ್ನು ಮುಂದಕ್ಕೆ ನಾನು ನೋಡ್ಕೊತೀನಿ ಬಿಡು ರಾಮಣ್ಣ. ಸರ್ ಇವನು ಮೇನ್ ವಿಲನ್ ಅಲ್ಲ, ಇವನು ಹಿಂದೆ ಸ್ಯಾನೆ ಕೆಲಸ ನಡೀತೈತೆ. ಇವನು ಬರೀ ಬೀಗದ ಕೈ ಅಷ್ಟೇ, ಆದರೆ ಹಿಂದಿನ ಕೈನ ನೀವೇ ಹುಡುಕಬೇಕು. ನೋಡಿ ಅವನ ಕಡೆಯವ್ರು ಎಲ್ಲರನ್ನೂ ಸಾಲಾಗಿ ನಿಲ್ಸಿವ್ನಿ. ಏನ್ಲ ಬಲ್ರಮ್ಮ, ಫೋನಿಗೆ ಬಿದ್ದು ಇಲ್ಲಿ ಹೆಂಗಾಗೋದೆ? ನಮ್ಮ ರಾಮಣ್ಣಂಗೆ ಬೇಜಾನ್ ಬಿಲ್ಡಪ್ ಕೊಡ್ತಿದ್ಯಾ ಅಂತ ಕೂಗಾಡ್ತಿದ್ದೆ. ಲೇ ಪೆದ್ದ, ನಮ್ಮ ರಾಮಣ್ಣಂಗೆ ಏಟ್ ಬಿಲ್ಡಪ್ ಕೊಟ್ಟರು ಕಮ್ಮಿನಕ್ಕಲ್ಲ. ಯಾಕೆ ಹೇಳು, ಅವನು ನಿಂತರ ಚಮಚ ಹಿಡ್ದು ಬೇರೆಯವ್ರ ಜಾಗದಾಗೆ ಬಿಲ್ಡಿಂಗ್ ಕಟ್ಟೋ ಬಿಲ್ಡರ್ ಅಲ್ಲ, ತನ್ನ ಸ್ವಂತ ಶ್ರಮದಿಂದ ಮೇಲ್ ಬಂದಿರೋ ಪೈಲ್ವಾನ, ನಿಜವಾದ ಪೈಲ್ವಾನಕ್ಕಲ್ಲ. ರೇ ಮಂಜ ಸುಮ್ಕಿರ್ಲ ಅಣ್ಣ, ಇನ್ನು ಒಂದೇ ಒಂದು ಕೊನೆಯದು ಲಾಸ್ಟ್ ಪಂಚು. ಲೇ ರಾಮನವಮಿಗೆ ಕುಡಿಯೋಕೆ ಪಾನ್ಕ, ರಾಮನವಮಿಗೆ ಕುಡಿಯೋಕೆ ಪಾನ್ಕ ನಮ್ಮ ರಾಮಣ್ಣಂತವ್ ಮಡಿಕೊಂಡ್ರೆ ಲೈಫ್ಗೆ ಮಾರ್ಕ. ಹೆಂಗದೆ? ರಮಣ, ಯಾಕ ಎದಳಿ ಏನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ದೊಡ್ಡ ಗುಣಕ್ಕೆ, ನೀವು ಮಾಡಿರೋ ಉಪಕಾರಕ್ಕೆ ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ರಮಣ. ಅಕ್ಕ ಹಂಗೇನೂ ಇಲ್ಲ, ನಾನು ಬರೀ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಇಲ್ಲ ರಮಣ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ನಮ್ಮನ್ನು ಬಿಟ್ಟು ಹೋಗ್ತಿದ್ರು. ನಮ್ಮ ಮನೆಯವ್ರು ನಿಮಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಿದ್ರು ನೀವು ನಮಗೆ ಸಹಾಯ ಮಾಡಿದ್ರಲ್ಲ. ನೀವು ನಿಜಕ್ಕೂ ದೊಡ್ಡವರು ರಮಣ್ಣ, ದೊಡ್ಡವರು. ರಾಜೀವಣ್ಣ ಸ್ಯಾನೆ ನಂಬಿಕಸ್ತ, ಅವರಿಂದ ಇದುವರೆಗೂ ಯಾವ ತೊಂದರೆನೂ ಆಗಿದ್ದಿಲ್ಲ. ಆದ್ರೆ ಇದೇ ಮೊದಲನೇ ಕಿತ್ತ ಹಿಂಗಾಗೈತೆ. ನನ್ನ ಕ್ಷಮಿಸ್ಬಿಡಿ ರಮಣ್ಣ. ರಾಜೀವಣ್ಣ, ನೀವೇನಾರು ನಿಮ್ಮ ಸ್ವಾರ್ಥಕ್ಕೋಸ್ಕರ ತೆಪ್ಪು ಮಾಡಿದರೆ ನಿಮ್ಮನ್ನ ಯಾವತ್ತೂ ಕ್ಷಮಿಸ್ತಿರ್ಲಿಲ್ಲ. ಹಾಂ ಸರಿ, ಹೊಸ ದಿವಸ ನೀವೆಲ್ಲರೂ ಹುಷಾರಾಗಿರಿ. ರಾಜೀವಣ್ಣ, ಮುಖ್ಯವಾಗಿ ನೀವು ನಿಮ್ಯಾಗ ಗುರಿ ಮಡಗಿ ಇವ್ರಿಗೂ ತೊಂದರೆ ಕೊಡ್ತಾವ್ರೆ ಅಂದರೆ ಹುಷಾರು. ರಮಣ, ರಾಜೀವಪ್ಪ ನಡೀರಿ. ಏಯ್ ಬಾರೋ, ನಿನಗೆ ಡಿ ನೋಟಿಫಿಕೇಶನ್ ಹೇಗೆ ಮಾಡೋದು ಅಂತ ನಾನು ನಿನಗೆ ತೋರಿಸ್ಕೊಡ್ತೀನಿ. ಕಾನ್ಸ್ಟೇಬಲ್ ರಮಣ, ನಾವಿನ್ ಬರ್ತೀವಿ. ಅಣ್ಣ, ನೀ ಬತ್ತೀಯ ಅಂತ ನಂಗೆ ಗೊತ್ತಿತ್ತು. ಲೇ ಮಂಜಾ ಬಾರ್ಲಾ. ಲೈ ನಿಂಗೇನಾರು ಆಯ್ತೇನಲ್ಲ? ಸರ್ ತಗೊಳ್ಳಿ. ರಮಣ್ಣ ಸೂಪರಪ್ಪ, ಎಲ್ಲಿ ಕೊಡಿ ಕೈ. ಸರ್ ಈಟ್ ದಾಖಲೆಗಳು ಸಾಕ ನಮ್ಮ ಅಪ್ಪಯ್ಯನ ಬಿಡಿಸ್ಕೊಂಬರೋಕ್ಕೆ? ಬಿಡಿಸ್ಕೊಂಬರೋದೇನಪ್ಪ, ರಾಜನ್ ಥರ ರೆಡ್ ಕಾರ್ಪೆಟ್ ಮೇಲೆ ಕರ್ಕೊಂಬರ್ಬೋದು. ನೋಡಿ, ಇವರೇ ಮೇನ್ ಎವಿಡೆನ್ಸು. ಇವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋವರೆಗೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಯೂನಿಫಾರ್ಮ್ ಬಿಚ್ಚಬೇಕಾಗತ್ತೆ. ಹುಷಾರ್. ಓಕೆ ಸರ್. ನೋಡಿ, ಇವ್ರ ಕತೆ ಮುಗಿಸೋಕ್ಕೆ ಯಾರು ಬೇಕಾದ್ರೂ ಎನಿ ಟೈಮ್ ಬರ್ಬೋದು. ಹುಷಾರಾಗಿರಿ, ಬಿ ಕೇರ್ಫುಲ್. ಎಸ್ ಸರ್.
ಸಾರಿ, ನೋವಾಯ್ತಾ? ಪರವಾಗಿಲ್ಲ. ದೇಹಕ್ಕಾಗಿರೋ ಗಾಯಕ್ಕಿಂತ ಮನಸ್ಸಿಗಾಗಿರೋ ಗಾಯ ಸ್ಯಾನೆ ನೋಯ್ತಾ ಇತ್ತು ನಮ್ಮವ್ರೆ. ಅಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಪ್ರತಿ ದಿವಸ ಸಂಕಟ. ನೀವು ಅಧಿಕಾರದಾಗಿದ್ದುವೆ ಏನೂ ಮಾಡೋಕ್ಕಾಯ್ತಲ್ವಲ್ಲ ಅನ್ನೋ ಬೇಸರ. ಆದರೆ ಅಪ್ಪಯ್ಯ ಏನು ತೆಪ್ಪು ಮಾಡಿಲ್ಲ. ಅವ್ರನ್ನ ಹೆಂಗಾರ ಮಾಡಿ ಆಚೆ ಕರ್ಕೊಬರ್ಬೇಕು ಅಂತ ನೀವು ತೊಟ್ಟಿದ್ದ ಸಂಕಲ್ಪ ಆ ಮನಸ್ಸಿನ ಗಾಯನ ಹೊಸಿ ಕಮ್ಮಿ ಮಾಡ್ತು ನಮ್ಮವ್ರೆ. ನೀವು ಕೊಟ್ಟಿದ್ದ ಸಾಕ್ಷಿಗಳು ಸ್ಯಾನೆ ಉಪಯೋಗಕ್ಕೆ ಬರ್ತವೆ. ನೀವು ಹೇಳಿದ ನಿಜ ರಾಮವ್ರೆ. ನಾನು ಇಷ್ಟೆಲ್ಲ ಓದಿ ಅಧಿಕಾರಿ ಆದಮೇಲೂ ಕೈ ಕಟ್ಟು ಹಾಕಿ ಕೂತಂಗಾಗಿತ್ತು. ಆದರೆ ಮಾವ ಏನೂ ತಪ್ಪು ಮಾಡಿಲ್ಲ ಅನ್ನೋದು ಮಾತ್ರ ನಮ್ಗೆಲ್ಲರಿಗೂ ಗೊತ್ತಿರೋಂಥ ಸತ್ಯ. ಸತ್ಯನ ಸಾಬೀತು ಮಾಡೋದು ಕಷ್ಟ ಅಲ್ಲ, ಆದರೆ ಅದಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಏಟೋ ಸಂದರ್ಭದಲ್ಲಿ ನೀವು ನನ್ನ ಬದುಕಲ್ಲಿ ಬರಲಿಲ್ಲ ಅಂದಿದ್ರೆ ನಾನೇನಾಯ್ತಿದ್ನೋ ಅಂತ ಯೋಚನೆ ಮಾಡ್ತೀನಿ. ಸ್ಯಾನೆ ದಿಗ್ಲಾಯ್ತದ ನಮ್ಮವ್ರೆ. ಈ ಜಾನಕಿ ಇಲ್ಲದೆ ರಾಮನ ಬದುಕನ್ನ ಊಹಿಸ್ಕೊಳ್ಳೋಕ್ಕೂ ಹಾಕಿಲ್ಲ. ಅದು ರಾಮನ ಬದುಕು ಮಾತ್ರ ಅಲ್ಲ, ಈ ಜಾನಕಿ ಬದುಕು ಅಷ್ಟೆ. ನೀವಿಲ್ಲದೆ ಇದ್ದಿದ್ರೆ ನಾನು IAS ಆಫೀಸರ್ ಆಗ್ತಿದ್ನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ನಾನು ದೊಡ್ಡ ಮನೆಗೆ ಬಂದಮೇಲೆ ಗೌರವದ ಜೊತೆ ಆತ್ಮವಿಶ್ವಾಸನೂ ಸಿಕ್ತು. ನೀವು ಕೊಟ್ಟಿದ್ದ ಧೈರ್ಯ ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ ರಾಮವ್ರೆ. ನಾನು ರಾಮವ್ರ ಹೆಂಡತಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಇದೆ ರಾಮವ್ರೆ. ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಮನೆಯವ್ರಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ರಾಮವ್ರೆ. ಯಾವಾಗ ಒಂದು ಹೆಣ್ಣು ಗಂಡನ ಮನೆನ ತನ್ನ ತವ್ರ ಮನೆಗೆ ನೋಡ್ಕೊತಾಳೋ ಆ ಮನೆಗೆ ಯಾವತ್ತೂ ಕೆಟ್ಟದಾಗಿಲ್ಲ. ಅದಕ್ಕೆ ನೀವೇ ಸಾಕ್ಷಿ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಮಧ್ಯೆ ತಾನ್ ಮೇಲೂ ತಾನ್ ಕೀಳು ಅನ್ನೋ ಭಾವನೆ ಯಾವತ್ತೂ ಬರಬಾರ್ದು. ನನ್ನ ನೀವು ಯಾವತ್ತೂ ಒಂದು ಕೈ ಮೇಲಾಗೆ ನೋಡ್ಕೊಂಡಿದ್ದೀರಾ ರಾಮವ್ರೆ. ನನ್ನ ಪ್ರಾಣ ನೀವು ಯಾವತ್ತಿದ್ರೂ ಒಂದು ಕೈ ಮೇಲೆನೆಯ.